ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ರಿಗೂ ಫುಡ್ ಆ್ಯಂಡ್ ವೆಂಚರ್ಸ್ ಯೂಟ್ಯೂಬ್ ಚಾನಲಿಗೆ ಪ್ರೀತಿಯ ಸ್ವಾಗತ. ಮಳೆಗಾಲದಲ್ಲಿ ಈವ್ನಿಂಗ್ ಟೈಮಲ್ಲಿ ಬಿಸಿ ಬಿಸಿ ಟೀ ಅಥವಾ ಕಾಫಿದೊಂದಿಗೆ ಚಟ್ಟಂಬಡೆ ತಿನ್ನುವ ಮಜಾನೇ ಬೇರೆ ಅಲ್ವಾ. ನಮ್ಮ ಮಂಗಳೂರಲ್ಲಿ ನಾವು ಚಟ್ಟಂಬಡೆ ಅಂತ ಹೇಳ್ತೀವಿ, ಕೆಲವರು ಮಸಾಲ ವಡ ಅಂತಲೂ ಹೇಳ್ತಾರೆ. ನಿಮ್ಮ ಊರಲ್ಲಿ ನೀವು ಏನು ಹೇಳ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಕ್ವಿಕ್ಕಾಗಿ ನಾವು ಸಿಂಪಲಾಗಿ ಚಟ್ಟಂಬಡೆ ಮಾಡುವ ರೆಸಿಪಿ ನೋಡುವ ಬನ್ನಿ. ಫಸ್ಟಾಗಿ ಚಟ್ಟಂಬಡೆ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ನೋಡುವ. 1 ಕಪ್ ಕಡಲೆಬೇಳೆ, 2 ಚಾಪ್ಡ್ ಕಾಯಿಮೆಣಸು, 1 ತುಂಡು ಶುಂಠಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಚಾಪ್ಡ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಪ್ಡ್ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ನಾವು 1 ಕಪ್ ಕಡಲೆಬೇಳೆಗೆ ನೀರು ಹಾಕಿ 4 ಗಂಟೆ ನೆನೆಸಿಡಬೇಕು. 4 ಗಂಟೆ ನಂತರ ಕಡಲೆಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ನೀರನ್ನು ಚೆನ್ನಾಗಿ ಸೋಸಬೇಕು. ಈಗ ನಾವು ಜಾರಿಗೆ ಸೋಸಿದ ಕಡಲೆಬೇಳೆ, ಉಪ್ಪು, ಕಾಯಿಮೆಣಸು, ಶುಂಠಿ ಹಾಕಿ ನೀರು ಹಾಕದೆ ತುಂಡು ತುಂಡಾಗಿ ಗ್ರೈಂಡ್ ಮಾಡಬೇಕು. ನೈಸಾಗಿ ಗ್ರೈಂಡ್ ಮಾಡಬಾರ್ದು, ವಿಡಿಯೋದಲ್ಲಿ ತೋರಿಸಿದ ಹಾಗೆ ತುಂಡು ತುಂಡಾಗಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಬೌಲಲ್ಲಿ ಕಡಿದ ಮಿಶ್ರಣ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಚಾಪ್ ಮಾಡಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಬನಾಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಡಬೇಕು. ಎಣ್ಣೆ ಬಿಸಿಯಾದ ನಂತರ ವಿಡಿಯೋಲಿ ತೋರಿಸಿದ ಹಾಗೆ ರೆಡಿ ಮಾಡಿದ ಮಿಶ್ರಣವನ್ನು ಉಂಡೆ ಮಾಡಿ ಚಟ್ಟೆ ಮಾಡಿ ಬಿಸಿ ಎಣ್ಣೆಯಲ್ಲಿ ಬಿಡಬೇಕು. ಕೆಂಪು ಬಣ್ಣ ಬರುವವರೆಗೆ ಕಾಯಿಸಲಿಕ್ಕೆ ಬಿಡಬೇಕು. ಈಗ ನೋಡಿ, ನಮ್ಮ ಡಿಲಿಷಿಯಸ್ ಕ್ರಿಸ್ಪಿ ಚಟ್ಟಂಬಡೆ ರೆಡಿಯಾಗಿದೆ. ಚಟ್ಟಂಬಡೆ ಟೊಮೆಟೊ ಸಾಸ್ ಮತ್ತು ಚಟ್ನಿಯೊಂದಿಗೆ ಬೆಸ್ಟ್ ಕಾಂಬಿನೇಷನ್. ಈ ಮಳೆಗಾಲದಲ್ಲಿ ಕ್ವಿಕ್ಕಾಗಿ ನೀವು ಸಹ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಫುಡ್ ಮತ್ತು ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಫುಡ್ ಆ್ಯಂಡ್ ವೆಂಚರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.